ಸ್ಪೆಷಲ್ ಆಗಿ ಮಾಡಿರೋ ಬುಲೆಟ್ಲೆಸ್ ಗನ್ ಅಣ್ಣ. ಮಾರ್ಸ್ ಮೇಡು ಭೂಮಿ ಮೇಲೆ ಫಸ್ಟ್ ನೀನೇ ಉಪಯೋಗಿಸ್ತೀಯ. ಕನ್ನಡ ಚಿತ್ರರಂಗದ ನಟ ಗಿರಿ ದಿನೇಶ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಖ್ಯಾತ ಪೋಷಕ ನಟ ದಿನೇಶ್ ಪುತ್ರ ಗಿರಿ ಅವರು ನವಗ್ರಹ ಸೇರಿ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ರು. ನಿನ್ನೆ ಅಂದ್ರೆ ಫೆಬ್ರವರಿ 7ರ ಸಂಜೆ ಮನೆಯಲ್ಲಿ ಕುಸಿದು ಬಿದ್ದ ಅವರನ್ನ ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನ ಮಾಡಲಾಗಿತ್ತು. ಗಿರಿ ದಿನೇಶ್ ಅವರಿಗೆ 45 ವರ್ಷ ವಯಸ್ಸಾಗಿತ್ತು. ಮದುವೆ ಆಗದೆ ಇದ್ದ ಅವರು ಚಮಕಾಯಿಸಿ, ಚಿಂದಿ ಉಡಾಯಿಸಿ, ವಜ್ರ ಸೇರಿ ಕೆಲ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ರು. ಆದರೆ ನವಗ್ರಹ ಚಿತ್ರದ ಶೆಟ್ಟಿ ಪಾತ್ರ ಹೆಚ್ಚಿನ ಹೆಸರು ತಂದುಕೊಟ್ಟಿತ್ತು. ದಿನಕರ್ ನಿರ್ದೇಶನದ ಆ ಚಿತ್ರವನ್ನ ಮೀನಾ ತೂಗುದೀಪ ಅವರು ನಿರ್ಮಾಣ ಮಾಡಿದ್ರು. ಕಳೆದ ವರ್ಷ ನವೆಂಬರ್ 8ಕ್ಕೆ ನವಗ್ರಹ ಸಿನಿಮಾ ಮರು ಬಿಡುಗಡೆ ಆಗಿತ್ತು. ಆಗ ಚಿತ್ರತಂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿತ್ತು. ಆದರೆ ಗಿರಿ ಮಾತ್ರ ಭಾಗಿಯಾಗಿರಲಿಲ್ಲ. ಚಿತ್ರದಲ್ಲಿ ನಾಗೇಂದ್ರ ಅರಸ್ ಹಾಗೂ ಗಿರಿ ಕಾಂಬಿನೇಷನ್ ಹಿಟ್ ಆಗಿತ್ತು. ನಾಗಿ ಶೆಟ್ಟಿ ಪಾತ್ರಗಳಲ್ಲಿ ಡ್ಯೂಪ್ಲಿಕೇಟ್ ವಸ್ತುಗಳನ್ನ ಮಾಡುವುದು, ಜಗ್ಗು ಆ್ಯಂಡ್ ಗ್ಯಾಂಗ್ ಜೊತೆ ಸೇರಿ ಕೊನೆಗೆ ಡಮ್ಮಿ ಅಂಬಾರಿಯನ್ನ ಮಾಡಿಟ್ಟು ಮೈಸೂರು ದಸರಾ ಅಂಬಾರಿ ಕದಿಯುವ ಕಥೆ ಚಿತ್ರದಲ್ಲಿತ್ತು. ಗಿರಿ ದಿನೇಶ್ ನಿಧನಕ್ಕೆ ಆಪ್ತರು, ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ದಿನಕರ್ ನವಗ್ರಹ ಚಿತ್ರ ಮಾಡಲು ಮುಂದಾದಾಗ ಕನ್ನಡ ಚಿತ್ರರಂಗದ ಖ್ಯಾತ ಖಳನಟರ ಮಕ್ಕಳನ್ನ ಪಾತ್ರಗಳಿಗೆ ಆಯ್ಕೆ ಮಾಡಿಕೊಂಡಿದ್ರು. ಅದರಂತೆ ದಿನೇಶ್ ಪುತ್ರ ಗಿರಿ ದಿನೇಶ್ ಅವರನ್ನ ತಂಡಕ್ಕೆ ಸೇರಿಸಿದ್ರು. ಶೆಟ್ಟಿ ಪಾತ್ರ ಅವರಿಗೆ ಚೆನ್ನಾಗಿ ಸೂಟ್ ಆಗಿತ್ತು. ಒಳ್ಳೆ ಕಾಮಿಡಿ ಟೈಮಿಂಗ್ ಇರುವ ನಟ ಆಗಿದ್ರೂ ಗಿರಿ ಅವರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿರಲಿಲ್ಲ. ಗಿರಿ ದಿನೇಶ್ ಪಾರ್ಥಿವ ಶರೀರವನ್ನ ಮನೆಯಲ್ಲೇ ಅಂತಿಮ ದರ್ಶನಕ್ಕೆ ಇಟ್ಟು ಮಧ್ಯಾಹ್ನದ ಬಳಿಕ ಅಂತ್ಯಕ್ರಿಯೆ ನಡೆಸಲು ಕುಟುಂಬ ಸದಸ್ಯರು ತೀರ್ಮಾನಿಸಿದ್ದಾರೆ. ಗಿರಿ ದಿನೇಶ್ ಅವರು ಒಟ್ಟು 4 ಚಿತ್ರಗಳಲ್ಲಿ ನಟಿಸಿದ್ರು. ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು. ಆದರೆ ನಿನ್ನೆ ಮನೆಯಲ್ಲಿ ಪೂಜೆ ಮಾಡುವಾಗ ದಿಢೀರ್ ಎದೆನೋವು ಕಾಣಿಸಿಕೊಂಡಿದೆ. ಈ ವೇಳೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದೆ. ಆದರೂ ಜೀವ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಗಿರಿ ಅವರ ಸಾವಿನ ಸುದ್ದಿಗೆ ಕನ್ನಡ ಚಿತ್ರರಂಗದ ಕಲಾವಿದರು ಕಂಬನಿ ಮಿಡಿದಿದ್ದಾರೆ.